ಎಲ್ಲ ಆತ್ಮೀಯರಿಗೂ ಶ್ರೀ ಕಾಡಸಿದ್ದೇಶ್ವರ ಜಾತ್ರೆಯ ವ್ಲಾಗ್ಗೆ ಸ್ವಾಗತ. ಈಗ ನೀವೇನು ನೋಡಕತ್ತಿರಲ್ರಿ, ಇದು ಒಂದು ಸಮಯ ಅಂದಾಜು ಒಂದು 12 ಗಂಟೆಗಿದ್ರೆ ಇಲ್ಲೆಲ್ಲರೂ ಹೂವಿನ ಇದು ಎಲ್ಲ ಮಾರ್ತಿರ್ತಾರೆ. ಈಗ ಎದುರುಗಡೆ ಕಾಣ್ತಿರೋದನ್ನ ನೀವು ಕಾಡಸಿದ್ದೇಶ್ವರ ರಥ ರೀ, ಅದು ರಥೋತ್ಸವಕ್ಕೆ ರೆಡಿ ಮಾಡಕತ್ತಿದ್ದಾರೆ ಇವಾಗ. ನೋಡ್ರಿ, ಇಲ್ಲೆಲ್ಲ ಹೂವಿನರೆಲ್ಲ ಮಾರ್ತಾ ಇದ್ದಾರೆ ಇವಾಗ. ಇದು ಪಟಾಕಿ ಜಾತ್ರೆ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿದೆ. ಬರ್ರಿ ಸ್ವಲ್ಪ ಈ ರಥದ ಬಗ್ಗೆ ತಿಳ್ಕೊಂಬರೋನು. ಈ ರಥಕ್ಕೆ ಅಂದಾಜು 154 ವರ್ಷಗಳ ಇತಿಹಾಸ ಅದ ರೀ. ಇದಕ್ಕಿಂತ ಮುಂಚೆ ಈ ರಥದೊಳಗೆ ಗಣೇಶ ಮೂರ್ತಿನ ಇಟ್ಟು ಗಣೇಶೋತ್ಸವವನ್ನು ಮಾಡ್ತಿದ್ರಿ. ಇದನ್ನು ಜಮಖಂಡಿಯ ಪಟವರ್ಧನ ಮಹಾರಾಜರು ಬನಹಟ್ಟಿ ಕಾಡಸಿದ್ದೇಶ್ವರ ಜಾತ್ರೆಗೆ ಅಂತೇಳಿ ಕೊಟ್ಟಿದ್ದನ್ನು. ಹಾಗೆ ಈ ರಥವನ್ನು ರೀ ಸಿಸಿಬೆ ಅಂತ ಒಂದು ಕಟ್ಟಿಗೆಯಿಂದ ಮಾಡಿರ್ತಾರೆ. ಇದನ್ನು ಈಗೇನು ನೋಡಕತ್ತಿರಲ್ಲ, ಇದು ದೀರ್ಘದಂಡ ನಮಸ್ಕಾರ. ಇದನ್ನೆಲ್ಲರೂ ಅವ್ರವ್ರ ಹರಕೆ ಕಟ್ಕೊಂಡಿರ್ತಾರೆ. ಇದನ್ನು ಪದ್ಧತಿ ಅಂತ ಪಾಲಿಸ್ಕೊಂಬರ್ತಾರೆ. ಇದನ್ನು ಸ್ವಲ್ಪ ಜನ ಈ ರಥದಿಂದ ಗರ್ಭಗುಡಿವರೆಗೂ ದೀರ್ಘದಂಡ ನಮಸ್ಕಾರವನ್ನು ಹಾಕೊಂಡು ಹೋಗ್ತಾರೆ. ಇಲ್ಲಿ ನಮ್ಮ ಕಡೆ ಇದನ್ನು ದೀಡ್ ನಮಸ್ಕಾರ ಅಂತ ಕರಿತೀವಿ. ಇದು ನೋಡ್ರಿ ದೇವಸ್ಥಾನದ ಮುಖ್ಯ ದ್ವಾರ. ಇದು ಪಾದಗಟ್ಟೆ ಅಂತ ಕರಿತೀವಿ ಇದಕ್ಕೆ. ಇಲ್ಲಿ ಮೊದಲು ನಮಸ್ಕಾರ ಮಾಡಿ ಇಲ್ಲಿಂದ ಮೇಲ್ಗಡೆ ಹೋಗಬೇಕು, ಗರ್ಭಗುಡಿಗೆ ಹೋಗ್ಬೇಕು. ಇವಾಗ ಇಲ್ಲಿ ನೋಡಿ, ಇವತ್ತೇ ರಾತ್ರಿನೇ ಅಡುಗೆ ಮಾಡ್ತಿದ್ದಾರೆ. ದೀಡ್ ನಮಸ್ಕಾರ ಹಾಕಿ ಬಂದ ಎಲ್ಲ ಭಕ್ತಾದಿಗಳಿಗೆ ತಿನ್ನೋದಕ್ಕಿರಲಿ ಅಂತ. ಇಲ್ಲಿ ನೋಡ್ತಿದ್ದಾರಲ್ಲ, ಇದು ನಾನು ಹೇಳ್ದಂಗೆ ವಯಸ್ಸಿನ ಮಿತಿ ಅಂತ ಏನಿಲ್ಲ. ಇಲ್ಲಿ ಎಲ್ಲರೂ ಚಿಕ್ಕ ಮಕ್ಕಳು ಹಿಡ್ಕೊಂಡು ವಯಸ್ಸಾದವ್ರಿಗೂ ಅವರು ಇಷ್ಟಾರ್ಥ ಈಡೇರಿದಾಗೂ ಹಾಕ್ತಾರೆ, ಇಲ್ಲ ಏನಾದರೂ ಹರಕೆ ಕಟ್ಕೊಂಡ್ರು ಹಾಕ್ತಾರೆ. ಹಾಗೆ ಇಲ್ಲಿ ಬನಾಟಿಯ ಪದ್ಧತಿ ಹೆಂಗಿದೆ ಅಂತಂದರೆ, ಇದು ಒಂದೊಂದು ಮನೇಲಿ ಮನೆತನದ ಪದ್ಧತಿನೂ ಇರುತ್ತೆ. ಪ್ರತಿ ವರ್ಷವೂ ಹಾಕ್ತಿರ್ತಾರೆ. ಅವ್ರ ಮನೇಲಿ ಚಿಕ್ಕ ಮಕ್ಕಳು ಆಗಲಿ ದೊಡ್ಡವರಾಗಲಿ ಯಾರಿದ್ರೂ ಹಾಕ್ತಿರ್ತಾರೆ. ಇದು ಇಲ್ಲಿರೋದು ಬಸವಣ್ಣವರ ಒಂದು ಮೂರ್ತಿ. ಇಲ್ಲೇ ಪಕ್ಕದಲ್ಲೇ ಅಕ್ಕಮಹಾದೇವಿಯ ಮೂರ್ತಿ ಕೂಡ ಇದೆ. ಬರ್ರಿ ಅದನ್ನು ನೋಡೋಣ. ಇದು ಶ್ರೀ ಕಾಡಸಿದ್ದೇಶ್ವರ ಗುಡಿಯ ಮುಖ್ಯ ದ್ವಾರ. ಇದು ನೋಡ್ರಿ ಹೆಂಗೆ ಅಲಂಕಾರ ಮಾಡಿದ್ದಾರೆ ಫುಲ್ಲು. ಇಲ್ಲಿರೋ ಎರಡು ಚಿಕ್ಕ ಗುಡಿಗಳು ಬಂದುಬಿಟ್ರೆ, ಇದು ಎರಡು ಗುಡಿಯಲ್ಲೂ ಶಿವಲಿಂಗ ಇದ್ದಾರೆ ಇದರಲ್ಲಿ. ನೋಡ್ರಿ, ಇವಾಗ ತೋರಿಸ್ತೀನಿ ಶಿವಲಿಂಗ ಇರೋದು. ಇಲ್ಲಿ ಇವಾಗ ನೀವು ನೋಡ್ತಿರೋದು, ಇಲ್ಲಿ ದೀಡ್ ನಮಸ್ಕಾರಕ್ಕೆ ಬಂದು ಎಲ್ಲರಿಗೂ ತಿನ್ನೋದಕ್ಕೆ ಅಂತೇಳಿ ಅವರು ವಾಲಂಟಿಯರ್ ಆಗಿನ ಹಂಚ್ತಿರ್ತಾರೆ. ಜಿಲೇಬಿ, ಪಲಾವು, ರೈಸು, ಬೇರೆ ಬೇರೆ ಥರ ಅಡುಗೆ ಇಲ್ಲೇ ಮಾಡ್ತಿದ್ದಾರೆ. ನೋಡಿ, ಅಡುಗೆ ಮಾಡ್ತಿದ್ದಾರೆ ಇವಾಗ. ಇದೆಲ್ಲ ಯಾರು ದೀಡ್ ನಮಸ್ಕಾರ ಬಂದವ್ರಿಗಾಯಿತು, ಅಲ್ಲಿ ಬಂದವ್ರಿಗೆ ಎಲ್ಲ ಭಕ್ತಾದಿಗಳಿಗೂ ಇದನ್ನು ತಿನ್ನೋದಕ್ಕೆ ಅಂತ ಕೊಡ್ತಾರೆ.
ಇಲ್ಲಿ ರಾತ್ರಿ 12 ಗಂಟೆಯಿಂದ ಶುರುವಾದ್ರೆ ದೀಡ್ ನಮಸ್ಕಾರ ಹಾಕೋದು ಅಂದಾಜು ಬೆಳಗಿನ ನಸ್ಕಿನ ಜಾವದವರೆಗೂ ಹಾಗೆ ಜನ ಹಾಕ್ತಾನೇ ಇರ್ತಾರೆ ದೀಡ್ ನಮಸ್ಕಾರ. ನೋಡ್ರಿ ನಾ ಆವಾಗ ಹೇಳಿದಂಗೆ ಟೈಮ್ ಈಗ 12:15 ರೀ. ಇವಾಗ ಬಂದು ನೋಡ್ರಿ ಗರ್ಭಗುಡಿ ಹತ್ರ ಬಂದಿದ್ದೀವಿ ರೀ ಇವಾಗ. ನೋಡಿ ಇದೇ ನೋಡ್ರಿ ಮೂರ್ತಿ ಬಂದ್ಬಿಟ್ಟು ನೋಡ್ರಿ ಅಲಂಕಾರ ಗರ್ಭಗುಡಿ ಹತ್ರ ಎಲ್ಲ ಒಳಗಡೆನೂ ಎಲ್ಲ ಫುಲ್ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ. ಇದು ಹೊರಗಡೆಯಿಂದ ಇದು. ಸೊ ಅಲ್ಲಿಂದ ಬಂದು ಇಲ್ಲಿ ಇಲ್ಲಿ ಗುಡಿ ಹತ್ರ ಬಂದ್ಬಿಟ್ಟು ಫುಲ್ ಒಂದು ರೌಂಡ್ ಎಲ್ಲ ಹಾಕಿ ಮುಗಿಸ್ಬಿಡ್ತಾರೆ. ಇಲ್ಲಿ ದೀಡ್ ನಮಸ್ಕಾರವನ್ನು ಕಂಪ್ಲೀಟ್ ಮಾಡ್ತಾರೆ. ಇದು ಬಂದ್ಬಿಟ್ಟು ನವಗ್ರಹಗಳದ್ದು.
ಇದು ನೋಡ್ರಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಇನ್ನೊಂದು ದಾರಿ ಹೆಬ್ಬಾಗಿಲಿದು. ಇಲ್ಲಿ ಕುಸ್ತಿ ಪಂದ್ಯಾವಳಿ ನಡೆಯತ್ತಿರೋದು, ಅದಕ್ಕೆಲ್ಲ ರೆಡಿ ಮಾಡಕತ್ತಾರ ನೋಡ್ರಿ ಇಲ್ಲೆಲ್ಲ. ಇವೆಲ್ಲ ಜಾತ್ರೆಗೆ ಜೋಕಾಲಿಗಳು ಬಂದವ್ರೆ. ಇವತ್ತು ಬೆಳಿಗ್ಗೆ ನಾವು ದರ್ಶನಕ್ಕೆ ಅಂತ ಹೋಗಿದ್ದೀವಿ ರೀ. ಸಿಕ್ಕಾಪಟ್ಟಿ ಕ್ಯೂ ಇತ್ತು ರೀ, ನೋಡ್ತಾ ಇದ್ರಲ್ರಿ ನೀವು. ಇದು ಫುಲ್ ಕೆಳಗೆ ಹೋಗ್ಬಿಟ್ಟದಾರ. ಇದು ಮೂರ್ತಿ ಇರೋದು, ಇದು ನವಗ್ರಹದ್ರದ್ದು. ಸೊ ಬೆಳಿಗ್ಗೆ ಟೈಮಲ್ಲಿ ಹೆಂಗಿರುತ್ತೆ ಅಂತ ತೋರಿಸೋದಕ್ಕೆ ಅಂತೇಳಿ ಮಾಡಿದ್ದು ಸರ್. ನೋಡ್ರಿ ದರ್ಶನಕ್ಕೆ ಈಸಿ ಆಗಲಿ ಅಂಥೇಳಿ ಹೆಣ್ಮಕ್ಳಿಗೆ ಒಂದು ಗಂಡು ಮಕ್ಕಳಿಗೆ ಒಂದು ಬೇರೆ ಬೇರೆ ಕ್ಯೂ ಮಾಡಿದ್ದಾರೆ ಇಲ್ಲಿ. ನೋಡ್ರಿ ಇದು ರಾತ್ರಿ ನೋಡ್ರಿ ಶಿವಲಿಂಗ ರೀ. ಬೆಳಗ್ಗೆ ಟೈಮಲ್ಲಿ ಹೆಂಗೆ ಕಾಣುತ್ತೆ ನೋಡ್ರಿ, ಇದು ಕ್ಲಿಯರ್ ಆಗಿದೆ ರೀ. ಇದು ಅದ್ರ ಪಕ್ಕದಲ್ಲಿರೋ ಇನ್ನೊಂದು ಶಿವಲಿಂಗ ರೀ. ಇದು ನೋಡಿರಿ, ಇದು ಬೆಳಗ್ಗೆ ಟೈಮ್ನಾಗ ಹೆಂಗೆ ಕಾಣುತ್ತಂತೇಳಿ. ನೋಡ್ರಿ ಇದು ಗುಡಿ ಮೇಲೆ ನಿಂತು ನೋಡ್ರಿ ಹೊರಗಡೆ ಸಿಟಿ, ಬನ್ನಟ್ಟಿ ಸಿಟಿ ಹೆಂಗೆ ಕಾಣುತ್ತೆ ನೋಡ್ರಿ ಈಗ. ನೋಡ್ರಿ ಇವೆಲ್ಲ ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕೆ ಅಂತ ಬಂದಿರೋದು. ಇವತ್ತು ರಥ ಹೇಳೋ ಕೂಡಲೇ ಎಲ್ಲ ಸ್ಟಾರ್ಟ್ ಆಗ್ಬಿಡ್ತವೆ. ಇಲ್ಲಿ ನೋಡ್ರಿ ನಮ್ಮ ತೀರ್ದಾಳ ಮತಕ್ಷೇತ್ರದ BJP ಶಾಸಕರು ಶ್ರೀಮಾನ್ಯ ಸಿದ್ದು ಸೌದಿ ಅವರು ಬರ್ತಿದ್ದಾರೆ ರೀ ದರ್ಶನಕ್ಕೆ ಅಂತೇಳಿ. ನೋಡ್ರಿ ಎಲ್ಲ ಬಂದ ಭಕ್ತಾದಿಗಳಿಗೆ ಅಂತೇಳಿ ಅಡುಗೆ ರೆಡಿ ಮಾಡಿದ್ದಾರೆ ಈಗ. ನೋಡ್ತಿದಾರಲ್ರಿ ಎಷ್ಟು ದೊಡ್ಡ ದೊಡ್ಡದ ಹೋಗಾಣಿಗಳು ಇಟ್ಟಿದ್ದಾರೆ. ನೋಡ್ರಿ ಅಲ್ಲಿ ಮಾಡಿರೋ ಅಡುಗೆನ ಇಲ್ಲೆಲ್ಲ ಬರೋ ಭಕ್ತಾದಿಗಳಿಗೆ ಹಂಚಾಕತ್ತಾರೆ. ಇಲ್ಲಿ ಒಂದು 3ರಿಂದ 4 ಕೌಂಟರ್ ಮಾಡಿದ್ದಾರೆ ರೀ. ಪಲಾವು, ಶರ, ಕೇಸರಿ ಬಾತ್ ಅಂತ ಏನು ಕರಿತೀವಿ, ಅದನ್ನು ಹಂಚಾಕತ್ತಾರೆ.
ತೇರಿಗೆ ಹಾರ ಹಾಕಿ ಬರೋಣ ಅಂತ ಇಲ್ಲೊಂದು ಹಾರ ತೊಗೊಂಡಿವ್ರಿ. ಈಗ ಹಾಕೋಣಂತ ಹಾರ ನಾವು ಇವಾಗ ಇಲ್ಲಿ ಅವರು ದೇವ್ರ ಮೇಲೆ ಹಾಕಿರೋ ಒಂದು ಹಾರನ ವಾಪಸ್ ಕೊಟ್ಟರೆ ನಮಗೆ. ಇದು ರಾತ್ರಿ 7 ಗಂಟೆಗೆ ರಥೋತ್ಸವ ಆಗುವಾಗ ಮಸ್ತ್ ಅಲಂಕಾರ ಆಗಿರ್ತದೆ ಅದು, ಲೈಟಿಂಗ್ಸು ಎಲ್ಲನೂ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ.